ವೀಕ್ಷಕರಿಗೆ ನಮಸ್ಕಾರ. ಈ ಶ್ರಾವಣ ಮಾಸವನ್ನು ಒಂದು ವ್ರತಗಳ ಮಾಸ ಅಂತಲೇ ಕರಿಬಹುದು ಅಲ್ವಾ ವೀಕ್ಷಕರೇ? ಹಾಗಾಗಿ ಈ ಮಾಸದಲ್ಲಿ ನಾವು ಶ್ರಾವಣ ಸೋಮವಾರ 16 ಸೋಮವಾರದ ವ್ರತವನ್ನು ಸಹ ಮಾಡ್ತೀವಿ. ಹಾಗೆ ಮಂಗಳಗೌರಿ ಪೂಜೆಯನ್ನು ಸಹ ನಾವು ಮಾಡ್ತೀವಿ. ಮಂಗಳಗೌರಿ ಪೂಜೆ ನಾಳೆ ಮೊದಲನೇ ವಾರ. ಈ ಮಂಗಳಗೌರಿ ಪೂಜೆಯನ್ನು ಅವರವರ ಮನೆ ಪದ್ಧತಿ ಪ್ರಕಾರ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ದೊಡ್ಡವರು ಹೇಳ್ಕೊಡೋರು ಇರ್ತಾರೆ, ಕೆಲವರು ಗುರುಗಳನ್ನು ಕರೆಸಿ ಮಾಡಿಸ್ತಾರೆ. ಈಗ ಹೊಸದಾಗಿ ಮದುವೆ ಆಗಿರೋರು, ಅವ್ರ ಮನೇಲಿ ಪದ್ಧತಿ ಇರೋರು. ಮತ್ತು ಈ ಮಂಗಳಗೌರಿ ವ್ರತವನ್ನು ತಮ್ಮ ಮುತ್ತೈದೆ ಭಾಗ್ಯವನ್ನು ಉಳಿಸ್ಕೊಳ್ಳೋದಕ್ಕೆ, ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಹಾಗೆ ಗಂಡನ ಒಂದು ಆಯುಷ್ಯನ್ನು ಕಾಪಾಡ್ಕೊಳ್ಳೋದು, ಯಾವುದೇ ರೀತಿಯ ಅಪಮೃತ್ಯು ಆಗಲಿ, ಏನೂ ಆಗದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಸಹ ಮುತ್ತೈದೆಯರು ಮಾಡ್ತಾರೆ ಈ ಒಂದು ಮಂಗಳಗೌರಿ ವ್ರತವನ್ನು. ಹಾಗೆ ಮದುವೆ ಆಗದೇ ಇರೋ ಹೆಣ್ಮಕ್ಳಿಂದ ಸಹ ಈ ಮಂಗಳಗೌರಿ ಪೂಜೆಯನ್ನು ಸಹ ಮಾಡಿಸ್ತಾರೆ. ಈ ಮಂಗಳಗೌರಿ ಪೂಜೆಯನ್ನು ಸಾಕ್ಷಾತ್ ಸೀತಾಮಾತೆ ಸಹ ರಾಮನ ಒಂದು ಮದುವೆ ಟೈಮಲ್ಲಿ ಆ ಗೌರಿ ಪೂಜೆಯನ್ನು ಮಾಡೋದನ್ನು ಅವರ ತಾಯಿ ಹೇಳಿಕೊಟ್ಟಿರ್ತಾರೆ. ಆ ಗೌರಿ ಒಂದು ಪೂಜೆ ಮಾಡಿಕೊಂಡು ಬಂದು ಆ ನಂತರ ಆ ಸಾಕ್ಷಾತ್ ಪಾರ್ವತೀ ದೇವಿಯ ಗೌರಿ ರೂಪದಲ್ಲಿ ಬಂದು ಆ ಸೀತಾಮಾತೆಗೆ ಆಶೀರ್ವಾದ ಮಾಡ್ತಾಳೆ ವೀಕ್ಷಕರೇ. ಹೀಗೆ ಈ ಮಂಗಳಗೌರಿಗೆ ಅನೇಕ ವಿಶೇಷತೆ ಇದೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಮಂಗಳಗೌರಿ ಪೂಜೆಯನ್ನು ಕಂಕಣ ಕಟ್ಕೊಳ್ಳೋದು ಮೇನು. ಹಾಗೆ ಕಾಡಿಗೆ ಮಾಡ್ತಾರೆ. ಕೆಲವರು ವರ್ಷ ಪೂರ್ತಿ ಹಚ್ಕೊಳ್ಳೋದಕ್ಕೆ ಸಹ ಈ ಒಂದು ತಿಂಗಳಲ್ಲಿ ಮಾಡಿಟ್ಕೊಳ್ತಾರೆ ಈ ತುಪ್ಪದ ಒಂದು ಇದರಿಂದ ಈ ಮಂಗಳಗೌರಿ ಪೂಜೆಯಲ್ಲಿ. ಹಾಗೆ ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ಕೊಟ್ಟು, ಕೆಲವರು ಬಾಗಿನ ಕೊಡ್ತಾರೆ, ಉದ್ಯಾಪನೆ ಮಾಡೋರು ಬಾಗಿನ ಸಹ ಕೊಡ್ತಾರೆ. ಹೀಗೆ ಈ ವಿಶೇಷವಾಗಿ ಮಂಗಳಗೌರಿಯನ್ನು ಈ ಒಂದು ಮಾಸದಲ್ಲಿ ಮಾಡ್ತಾರೆ ವೀಕ್ಷಕರೇ. ಮತ್ತು ಎಲ್ಲರಿಗೂ ಈ ವರ್ಷದ ಮಂಗಳಗೌರಿ ಎಲ್ಲರಿಗೂ ತಮ್ಮ ಮನೋಕಾಮನೆಗಳನ್ನು ಈಡೇರಿಸಿ ಶುಭಪ್ರದವನ್ನು ತರಲಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಧನ್ಯವಾದಗಳು. ಮತ್ತೆ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ.